తెలుగు ఎంతమంది ఉన్నారు ఇక్కడ? ಎಲ್ಲಿಂದ ಬರ್ತೀರಾ? ಬಿದ್ರಲ್ಲ ಹೌದಾ? ಎಷ್ಟು ಜನ ಇದ್ದೀರಿ ನೀವು ಮನೇಲಿ? ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಾ ನಿಮ್ಗೆ? ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಾ? అవుదా? ఎరుకులలో. ఓకే, ఇక్కడ వచ్చి 4 కూడా ಚೆನ್ನಾಗಿ. ఓకే, ఇది ఈచిల్దా బెదరది? ఇదిదా ఈచిల్. ఈచిలు ಇಷ್ಟು ಗಟ್ಟಿ ಇದೆ ಅಲ್ವಾ? ಯಾಕೆ ಬರ್ತಾರೆ ಸರ್ಕಾರಿ ಅಂತೀರ ಅವರು ಸರಣ ಅಂತಾರೆ. ಹಿಡುವಳಿ ಜಮೀನು ಅಂತಾರೆ. ಸರ್ಕಾರಿ ಜಮೀನು ಸ್ವಲ್ಪ ದಿವಸ ಎಷ್ಟು ವರ್ಷ? ಎಲ್ಲ ಇವರೇ ಈ ಪಕ್ಕಿರೋರು ಎಲ್ಲರೂ. ಆಂಧ್ರಲ್ಲಿ ಯಾವ ತಾಲೂಕು? ತುಂಬಾ ಜನ ಪಕ್ಕದಲ್ಲೇ ಎಷ್ಟನೇ ಕ್ಲಾಸು? ಸ್ಕೂಲ್ ಗೊತ್ತಿದ್ಯಾ? ಗೌರ್ಮೆಂಟ್ ಸ್ಕೂಲಾ? ಇವ್ರ ಅಪ್ಪ ಅಮ್ಮ ಯಾರು? ನೀನೇನು ಕೆಲಸ ಮಾಡ್ತೀಯಮ್ಮ? ಏನು ವ್ಯಾಪಾರ ಮಾಡ್ತೀಯಾ? ಕೂಲಿ ವ್ಯಾಪಾರ, ಸ್ಟೇಷನರಿ, ಬರೀ ಕೂಲಿನಾ? ಎಲ್ಲಿ ಮಾಡ್ತೀನಿ? ಏನು ಕೆಲಸ? ಸೇಬೆಕಾಯಿ ಕಿತ್ತೋದಕ್ಕೆ ಕೃಷಿ ಕಾರ್ಮಿಕರು. ಸರಿ, ನೀನು ಯಾವ ಜಾತಿಮ್ಮ? ಚಂದಾಸ್ರು. ಈಗ ನೀವೆಲ್ಲ ಅವಾಗೆಲ್ಲ ಧಾರ್ಮಿಕ ಭಿಕ್ಷಾಟನೆ ಮಾಡ್ತಿದ್ರಲ್ಲ, ಇದು ಗೋಪಾಳ ಇಟ್ಕೊಂಡು ಅದೆಲ್ಲ ಮಾಡಲ್ವಾ? ಹೋಗ್ತೀರಾ? ಆ ವ್ಯಾಪಾರ ನೀನು ಮಾಡೋ ವ್ಯಾಪಾರ ತಂದು ತೋರಿಸು ಮೇಡಮ್. ಮನೆಯವ್ರು ಏನಾಯ್ತು? ಒಬ್ಬಳೇ ಮಗಳ? 3 ಜನ ಹೆಣ್ಮಕ್ಳ? ನೀನು ಶಾಲೆಗೆ ಹೋಗ್ತಿದ್ಯಾ ಪುಟ್ಟಿ? ಎಷ್ಟನೇ ಕ್ಲಾಸು? ಇನ್ನೊಬ್ರು ಎಲ್ಲಿ? ಡೈರೆಕ್ಟ್ ಆಗಿ ವಸತಿ ಶಾಲೆಗಳು ಸೇರಿಸ್ಕೊಂಡಿದ್ವಿ. ಆಮೇಲೆ ಓವರ್ ಆಲ್ ಆಗಿ ಇವ್ರಿಗೆ ಎಸ್ಪೆಷಲಿ ಅಲೆಮಾರಿಗೆ 10% ಮೇಡಮ್. ಬೇರೆದೆಲ್ಲ ಸೇರಿ 50% ನಾವು ನೇರವಾಗಿ ಅಡ್ಮಿಷನ್ ಮಾಡ್ಕೊಳಕ್ಕೆ ಅವಕಾಶ ಇದೆ ಮೇಡಮ್, ವಿತೌಟ್ ಎಕ್ಸಾಮ್ ಮೇಡಮ್. ಸೊ ಅಲ್ಲೆಲ್ಲ ಒಳ್ಳೆ ಸೌಕರ್ಯಗಳಿದಾವೆ, ಒಳ್ಳೆ ವಿದ್ಯೆ ಇದೆ. ಅಂತ ಮಾಡಿದೆ. ನೀನು ಶಾಲೆಗೆ ಹೋಗ್ತಿದ್ಯಪ್ಪ? ಎಷ್ಟನೇ ಕ್ಲಾಸು? ಹೌದಾ? ಬಟ್ಟೆಗೆ ಎಲ್ಲ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಥರ ನಮ್ಮ SC ST ಅಲೆಮಾರಿ ಮಕ್ಕಳಿಗೆ ಅಂತಾನೆ ಹಾಸ್ಟೆಲಲ್ಲಿ ಎಲ್ಲ ಸೌಲಭ್ಯ ಇದೆ. ಇವರಿಗೆ ಪ್ರವೇಶ ಪರೀಕ್ಷೆ ಇಲ್ಲ, 10% ಇವರಿಗೆ ಮೀಸಲಾತಿ ಇದೆ. ಅಲ್ಲಿ ಕಳಿಸಿದ್ರೆ ಮಕ್ಕಳಿಗೆ ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಆರೋಗ್ಯಕರವಾದ ಒಂದು ವಾತಾವರಣ. ಇಂಗ್ಲಿಷ್ ಮೀಡಿಯಂ ಶಾಲೆ ಹೇಳ್ಕೊಡ್ತಾರಲ್ಲಿ. ನಿಮ್ಗೂ ತೊಂದರೆ ಇರಲ್ಲ, ನೀವು ಬೇಕಾದ್ರೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಬೋದು. ಇನ್ನೇನು 1 ರೂಪಾಯಿ ಕಟ್ಟೋ ಹಾಗಿಲ್ಲ ಶಾಲೆಗೆ. ಮಕ್ಕಳನ್ನ ಹಾಸ್ಟೆಲಿಗೆ ಸೇರಿಸು ಒಂದ್ಸರಿ. ಬೇಕಂದ್ರೆ ಇಂತಹ ಹೆಣ್ಮಕ್ಳನ್ನ ಏನಂದ್ರೆ ನಮ್ಮಲ್ಲಿ ಮಕ್ಕಳನ್ನ ಹೊರಗಡೆ ಹಾಸ್ಟೆಲ್ ಬಿಡ್ಲಿಕ್ಕೆ ಹೆದರ್ಕೊತಾರೆ, ಹಂಚ್ಕೊಂತಾರೆ. ಅವ್ರ ತಾಯಿಂದಿರನ್ನ ಪೋಷಕರನ್ನ ಕರ್ಕೊಂಡೋಗಿ ಹಾಸ್ಟೆಲ್ನ ತೋರಿಸ್ಬಿಟ್ಟೆ. ಇವ್ರು ಕೂಲಿಗೆ ಅಂತ ಆಚೆ ಹೋಗ್ತಾರೆ, ಮಕ್ಕಳು ಏನೇನೋ ಮಾಡ್ತಾ ಇರ್ತಾರೆ. ಅದಾಗ್ಕೊಡ್ದು ಸೌಲಭ್ಯ ಇದೆಯಲ್ಲ, ಅದನ್ನು ಬೆಳೆಸ್ಕೊಳ್ಳಿ. ಕರ್ಕೊಂಡೋಗಿ ತೋರಿಸಿ ಪೋಷಕರು. ಎಕರೆಯಲ್ಲಿದೆ ರೆಸಿಡೆನ್ಷಿಯಲ್ ಸ್ಕೂಲು, ಎಲ್ಲ ನರ್ಸರಿ. 3 ಜನ ಸಾಹೇಬ್ರ ಹತ್ರ ಬಂದು ಮೀಟ್ ಮಾಡಿದ್ವಿ, ಅಲ್ಲೇ ಕೊಟ್ಬಿಟ್ರು. ಅರ್ಜಿ ಹಾಕ್ಬೇಕು ಅನ್ನೋದು ಅರಿವಿಲ್ಲ. ತಾವು ಅವೇರ್ ಮಾಡಿ ಆನ್ಲೈನ್ ಅರ್ಜಿ ಹಾಕೋ ಟೈಮ್ನಲ್ಲಿ ನಮ್ಮ AD ಇಲ್ಲಿ ನೀವು ಇಲ್ಲಿ ಬಂದು ಇವ್ರಿಗೆ ಜಾಗೃತಿ ಮೂಡಿಸಿ ಆನ್ಲೈನ್ ಮಾಡಿಸ್ಬೇಕು. ಆನ್ಲೈನ್ ಅರ್ಜಿಗೆ ಹೋಗೋ ಇಚ್ಛಾಶಕ್ತಿ ಇದೆ ಮತ್ತೆ ತೊಂದರೆ ಇದೆ ಅಂತ ಅವ್ರನ್ನೆಲ್ಲ ಸೇರಿಸ್ಲಿಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ಇವ್ರಿಗೆಲ್ಲ ಮಾಹಿತಿ ಕೊಡಿ. ನಮ್ಮ ಮಕ್ಕಳು ಸೇರಿಸು, ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಕ್ರೈಸ್ಟ್ ಶಾಲೆಯಲ್ಲಿ ಓದಿರೋ ಮಕ್ಕಳೆಲ್ಲ ಇವತ್ತು ರ್ಯಾಂಕ್ ಸ್ಟೂಡೆಂಟ್ಸ್. ಫಸ್ಟ್ ರ್ಯಾಂಕ್ 625 ಮಾರ್ಕ್ಸ್ ತಗೊಂಡಿದ್ದಾರೆ. ನಿಮ್ಮ ಮಕ್ಕಳು ಹಂಗೆ ಓದ್ಬೇಕಲ್ವಾ? ಇವ್ರು ನೋಡ್ರಿ, ಇವರು ನಮ್ಮ ಉಪನಿರ್ದೇಶಕರು, ತಹಸೀಲ್ದಾರ್ ಹೆಣ್ಮಗಳು, ನೋಡ್ರಿ AD ಎಲ್ಲ ಬಂದಿದ್ದಾರೆ. ನಿಮ್ಮ ಮಕ್ಳು ಹಂಗೆ ಆಗ್ಬಾರ್ದಾ? ನಮ್ಮ ಮಕ್ಕಳು ತಹಸೀಲ್ದಾರ್ ಆಗ್ಬೇಕಲ್ವಾ? ಅಲೆಮಾರಿ ಮಕ್ಕಳು ಕಳಿಸ್ತೀಯಾ? ಅಷ್ಟ್ಲಿಕ್ಕೆ ಕಳಿಸು ಸಮಾಜ ಕಲ್ಯಾಣ ಇಲಾಖೆಗೆ, ಆಯ್ತಾ? ಕೇಳ್ತಾವ್ರೆ 2-3 ಸಲ
ಜಾತಿ ಪ್ರಮಾಣ ಪತ್ರ ನಿಮ್ದಿಲ್ಲ, ಮಕ್ಳದಿದೆಯಾ? ಮಕ್ಕಳದು ಸ್ಕೂಲ್ ಸೇರ್ಸಿಲ್ಲ ಮೇಡಮ್. ಮಾಡ್ತಿಲ್ಲ ಮೇಡಮ್ ಇವರಾಗ. ನೋಡ್ರಪ್ಪ, ಯಾರು ಇದು ನೋಡೋದು ಇವ್ರು ತಗೋಬೇಕು ಮೇಡಮ್. ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ ಆಗಿದೆ. ಬಂದ್ಬಿಟ್ಟು ಖುದ್ದು ಸ್ಪೆಷಲ್ ಮಾಡಿ ಇಲ್ಲಿ ಸ್ಕೂಟರ್ 85 ಮಾಡಿ ಸುಮಾರು ಜನ ಅವ್ರ ಮೇಡಮ್ ಇಂಥವ್ರೆ ಗೊತ್ತಿಲ್ದಾರಲ್ಲ. ನೋಡಿ ಮಕ್ಕಳಿಗೆ ಇದೆ ಅಂತ ಈಗ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಸುಮಾರು ಕುಟುಂಬಗಳು ಕ್ಯಾಂಪ್ ಮಾಡಿ ಇಲ್ಲಿ ಎಷ್ಟು ಜನಕ್ಕೆ ಆ ಥರ ಸಮಸ್ಯೆ ಇದೆ ಎಲ್ರಿಗೂ ಅನುಕೂಲ ಆಗಬೇಕು. ಇಲ್ಲೇ ಸ್ಪಾಟ್ ಅಲ್ಲೇ ನೀವು ಹೌದು ಮಾಡಿ. ಅಷ್ಟು ಮಾತ್ರ ಒಳ್ಳೆಯದು. ಯಾವಾಗ ಮಾಡ್ತೀರಿ? 15 ದಿನದಲ್ಲಿ ಮಾಡ್ತಾರೆ ಸರ್, ಫಾಲೋ ಅಪ್ ಮಾಡಿ. ಸುಮಾರು ಜನ ಇದ್ದಾರೆ. ಎಲ್ಲ ಕೆಲಸಕ್ಕೆ ಅಲ್ಲಿ ಇದ್ದಾರೆ ಮೇಡಮ್. ಇಲ್ಲ ಮೇಡಮ್, ನಿವೇಶನೂ ಇಲ್ಲ, ವಸತಿನೂ ಇಲ್ಲ, ಒಟ್ನಲ್ಲಿ ನೆಲೆ ಬೇಕು ನಿಮ್ಗೆ, ಅಷ್ಟೇ ಅಲ್ವಾ? ಅದ್ರ ಬಗ್ಗೆ ಇದು ಒಳ್ಳೆ ಜಾಗ ಮೇಡಮ್ ಅವ್ರ ಈ ಡಿಸ್ಟ್ರಿಕ್ಟ್ ನಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಲ್ಲಿ ಜಾಗ ಒಳ್ಳೇದು, ಬಟ್ ನಿಮ್ ಜಾಗನೇ ಇಲ್ವಲ್ಲ. ಜಾಗ ಇಲ್ಲ. ಅದಕ್ಕೆ ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ ನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತ ನನ್ನೆಲ್ಲ ಅಲೆಮಾರಿ ಬಂಧುಗಳಿಗೆ ನನ್ನ ನಮಸ್ಕಾರಗಳು, ಅಭಿಮಾನಪೂರ್ವಕವಾದ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು, ನಮ್ಮ ನಿಗಮದ ವಿಶೇಷ ಕರ್ತವ್ಯಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಅವರು, TW ಅವರು, ಹಾಗೆ ಇದೇ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಇವತ್ತು ಯಾಕೆ ಇವರೆಲ್ಲ ಬಂದಿದ್ದಾರೆ ಅನ್ನೋದೆಲ್ಲ ನಿಮಗೆ ಗೊತ್ತಿತ್ತು. ನಾವು ಬಂದಿರ್ತಕ್ಕಂಥದ್ದು ನಿಮ್ಮ ಸಮಸ್ಯೆ ಏನು, ನಿಮ್ಮ ಅಹವಾಲುಗಳೇನು, ನಿಮ್ಮ ಕುಂದುಕೊರತೆಗಳೇನು ಅನ್ನೋದನ್ನ ವಿಚಾರ ಮಾಡಲಿಕ್ಕೆ ನೇರವಾಗಿ ಮುಕ್ತವಾಗಿ ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ನಿಮ್ಮ ಸ್ಥಳಕ್ಕೆ ಬಂದಿದ್ದೀನಿ. ಇದುವರೆಗೂ ನೀವು ಯಾರು ನನಗೆ ಬನ್ನಿ ಅಂತ ಕರ್ತಿಲ್ಲ, ನಿಮ್ಮ ಸಮಸ್ಯೆಗಳ ಬಗ್ಗೆ ನನಗೇನು ಹೇಳಿಲ್ಲ. ಆದರೆ ನಾನು ಕೂಡ ಅಲೆಮಾರಿ ಪರಿಶಿಷ್ಟ ಜಾತಿಲಿ ಹುಟ್ಟಿರ್ತಕ್ಕಂಥ ಹೆಣ್ಮಗಳು, ನನ್ಗೆ ಗೊತ್ತಿದೆ ನಮ್ಮವ್ರ ಸಮಸ್ಯೆ. ನಾನು ಈ ಸ್ಥಾನಕ್ಕೆ ಅಂದರೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಆಗದೆ ಈ ಒಂದು ಚೇರ್ ಮೇಲೆ ಬಂದು ಕುತ್ಕೋಬೇಕು ಅಂದ್ರೆ ಸಾಕಷ್ಟು ಸವಾಲುಗಳನ್ನ ಎದುರಿಸ್ಕೊಂಡು, ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಕೊಂಡು, ಅವಕಾಶ ವಂಚಿತ ಸಮುದಾಯದಲ್ಲಿ ಹುಟ್ಟಿ ತುಂಬಾ ನೋವನ್ನುಂಡಿ ಈ ಸ್ಥಾನಕ್ಕೆ ಬಂದಿದ್ದೀನಿ, ಸ್ಟ್ರಗಲ್ ಮಾಡಿ ಬಂದಿದ್ದೀನಿ. ಅದ್ರ ಜೊತೆಯಲ್ಲಿ ನಮ್ಮವ್ರನ್ನ ನಾನು ಮುಖ್ಯವಾಹಿನಿಗೆ ತಗೊಂಡೋಗ್ಬೇಕು, ಈ ಸಮಾಜದಲ್ಲಿ ಎಲ್ಲರಂತೆ ಅವರು ಸಮಾನ ಜೀವನ ಮಾಡಬೇಕು, ಮೂಲತಃ ನಮ್ಗಿರ್ತಕ್ಕಂಥ ನೆಲೆ ಭೂಮಿಯ ಸಮಸ್ಯೆ ನಾವು ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಎಲ್ಲಾ ಜಿಲ್ಲೆಗಳು ಪ್ರವಾಸ ಮಾಡ್ಲಿಕ್ಕೆ ನಾನು ಹೊರಟಿದ್ದೀನಿ. ನಮ್ಮ ಚಿಕ್ಕಬಳ್ಳಾಪುರ ಸೇರಿದ್ರೆ 16ನೇ ಜಿಲ್ಲೆ ನಾನು ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಇಲ್ಲಿಗೆ ಬಂದಿರ್ತಕ್ಕಂಥದ್ದು. ಇಲ್ಲಿ ಚನ್ನದಾಸರು ಇದ್ದೀರಿ, ಮೆದರ್ ಇದ್ದೀರಾ, ಮ್ಯಾನರ್ ಇದ್ದೀರಿ, ಕೊರಮ ಕೊರ್ಚ ಇದ್ದೀರಿ, ಸಾಕಷ್ಟು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳೆಲ್ಲ ಇಲ್ಲಿದ್ದೀರಿ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಮೊದಲು ಇಲ್ಲಿ ಭೇಟಿ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನಾನು ನಿಮ್ಮ ಹತ್ರ ಭಾಷಣ ಮಾಡೋಕೆ ಬಂದಿಲ್ಲ. ನಮ್ಮ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು, ಕಾರ್ಯಕ್ರಮಗಳು ನಮ್ಮ ಒಂದು ಆರ್ಥಿಕ ಅಭಿವೃದ್ಧಿಗಾಗಿ ಮಾಡಿದ್ದೀವಿ. ನಮ್ಮ ಇಲಾಖೆಯಿಂದ, ನನ್ನ ನಿಗಮದಿಂದ ಮಾಡ್ತಾ ಇದ್ದೀವಿ. ಆದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ, ಜಾಗೃತಿ ಇಲ್ಲ. ಆ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಈಗೇನು ನೀವೆಲ್ಲ ಸೇರ್ಕೊಂಡು ಇಷ್ಟೊಂದು ಅದ್ದೂರಿಯಾಗಿ ತುಂಬಾ ಅಭಿಮಾನದಿಂದ ನನ್ನನ್ನು ಬರಮಾಡ್ಕೊಳ್ಳೋಕೆ ಸಂಘಟನೆ ಮಾಡಿದ್ದೀರಲ್ಲ, ಈ ಕಾರ್ಯಕ್ರಮ ಏನಾಗಬೇಕು ಅಂತಂದ್ರೆ ಕೇವಲ ನಾಯಕರುಗಳಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು, ಹಾರ ತುರಾಯಕ್ಕಂತ ಸ್ಟೇಜ್ ಆಗ್ಬಾರ್ದು, ಇದು ವೇದಿಕೆ ಆಗ್ಬಾರ್ದು. ಮಾಹಿತಿ ತಿಳ್ಕೊಳ್ಳೋಂಥ ಸ್ಟೇಜ್ ಆಗ್ಬೇಕು, ಜಾಗೃತಿ ಮೂಡಿಸುವಂತ ಸ್ಟೇಜ್ ಆಗ್ಬೇಕು, ಇಲ್ಲಿ ವರ್ಕ್ಶಾಪ್ಸ್ ಆಗ್ಬೇಕು, ಇಲ್ಲಿ ಶಿಬಿರಗಳಾಗಬೇಕು, ನಮ್ಮವರಿಗೆ ಜಾಗೃತಿಯನ್ನ ಮೂಡಿಸ್ಬೇಕು. ಆ ನಿಟ್ಟಿನಲ್ಲಿ ನೀವು ಸಮುದಾಯ ಸಂಘಟನೆಯ ಮುಖಂಡರು ಆ ಕೆಲಸ ಮಾಡಬೇಕು. ನಿಮ್ಗೆ ಸಹಕಾರ ಮಾಡ್ತಾರೆ. ನಿಮ್ಗೆ ಏನೇ ಸಮಸ್ಯೆ ಇದ್ರು, ನಿಮ್ಗೆ ಏನೇ ಮಾಹಿತಿ ಬೇಕು ಅಂದ್ರೂ ಈ ತರದೊಂದು ವೇದಿಕೆ ಮಾಡಿದ್ರೆ ಅವ್ರು ಬಂದು ಖಂಡಿತ ಹೇಳ್ತಾರೆ. ನಮ್ಮ ಹೇಳಿ ಇದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ, ತಹಸೀಲ್ದಾರ್ ಅವರು ಇದ್ದಾರೆ, ನಮ್ಮ DD ಅವರು ಸಮಯ ಅವರು ಬರ್ತಾರೆ. ಆ ರೀತಿ ಕೆಲಸಗಳು ಆಗಬೇಕು. ಅದ್ರ ಜೊತೆಯಲ್ಲಿ ಶಾಶ್ವತವಾಗಿ ನಮಗೆ ನೆಲೆ ಬೇಕು. ನಮ್ಗೆಲ್ಲ ಸಮಸ್ಯೆ ಬಗೆಹರಿಬೇಕು ಅಂತಂದ್ರೆ ನೆಲೆ ಬೇಕು. ನೆಲೆ ಇತ್ತು ಅಂತಂದ್ರೆ ಸಾಮಾಜಿಕವಾಗಿ ನಾವು ಮುಖ್ಯವಾಗಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ನಾವು ಶಿಕ್ಷಣ ಮಾಡ್ಬೋದು, ನಮ್ಮದೇ ಆದ ಉದ್ಯೋಗವನ್ನು ನಾವು ಇರೋ ಜಾಗದಲ್ಲೇ ಮಾಡ್ಬೋದು. ಇವತ್ತು ನೆಲೆ ಇಲ್ದಿರೋದ್ರಿಂದ ಹೊಟ್ಟೆಪಾಡಿಗೋಸ್ಕರ ನಾವು ಬೀದಿ ಅಲ್ಕೊಂಡು, ಊರೂರು ಅಲ್ಕೊಂಡು ಅಲೆಮಾರಿಗಳಾಗಿದ್ದೀವಿ ಅಲ್ವಾ? ನಮ್ಮ ಕುಲವೃತ್ತಿನೇ ಬಿಟ್ಬಿಟ್ಟಿದ್ದೀವಿ. ಇವತ್ತು ಪ್ಲಾಸ್ಟಿಕ್ಕು, ಕೂದಲು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಅದೇನೇ ಇದ್ರೂ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಪಾರಂಪರಿಕ ವೃತ್ತಿ, ನಮ್ಮ ಧಾರ್ಮಿಕ ಆಚರಣೆಗಳು ಇವುದು ಜೊತೆನಲ್ಲಿ ನಮ್ಮ ಉಳಿವು ಬಹಳ ಮುಖ್ಯ ಆಗಿರ್ತದೆ. ಸಮಾಜ ಈಗ ಬಹಳ ಮುಂದುವರೆದ್ಬಿಟ್ಟಿದೆ, ಬಹಳ ಮುಂದೆ ಹೋಗಿದೆ. ಸಾಕಷ್ಟು ಯೋಜನೆಗಳಿದೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿ,
ಹಾಸ್ಟೆಲ್ಸ್ಗಳಿಗೆ ಸೇರಿಸಿ ಒಳ್ಳೊಳ್ಳೆ ಸೌಲಭ್ಯಗಳಿದೆ. ಇವತ್ತು ನೀವೇನು ಹವಾಹಾಲು ಕೊಡ್ತೀರಿ ಬಾಯಿ ಮಾತಲ್ಲಿ ನಾನು ಏನು ಸ್ವೀಕಾರ ಮಾಡೋದಿಲ್ಲ. ಯಾಕೆಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಕಡತ ಮಾತಾಡುತ್ತೆ, ಪತ್ರ ಮಾತಾಡುತ್ತೆ, ನಾನು ಮಾತಾಡೋದಿಲ್ಲ, ನೀವು ಮಾತಾಡೋದಿಲ್ಲ. ಪತ್ರ ವ್ಯವಹಾರ ಮಾಡಿದ್ರೆ ಮಾತ್ರ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗೋದು. ಹಾಗಾಗಿ ವಿದ್ಯಾವಂತರಿದ್ದೀರಿ ಇಲ್ಲಿ, ವಿದ್ಯಾವಂತರು ಇಲ್ಲದೆ ಏನಿಲ್ಲ. ಅಕಸ್ಮಾತ್ ಇಲ್ಲ ಅಂದ್ರೂ ಸಹ ನಮ್ಮ ಅಧಿಕಾರಿಗಳಿಗೆ ಹೇಳಿ ನಿಮ್ದೇನಿದೆ ಮನವಿಯನ್ನ, ನಿಮ್ಮ ಹವಾಹಾಲನ್ನ ಪತ್ರ ಮುಖೇನ ವ್ಯವಹಾರ ಮಾಡಿ ಅದಕ್ಕೆ ಖಂಡಿತವಾಗೂ ಸ್ಪಂದಿಸಿ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಕ್ರಮವನ್ನು ತಗೊಳ್ಳಿಕ್ಕೆ ನಮ್ಮ ಅಧಿಕಾರಿಗಳಿಗೂ ಸೂಚಿಸ್ತೀನಿ. ನಾನು ಸಹ ನಿಮ್ಮ ಜೊತೆನೆಲ್ಲ ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ 99 ಸಮುದಾಯ ಬರ್ತೀವಿ. 51 ಪರಿಶಿಷ್ಟ ಜಾತಿ, 23 ಪರಿಶಿಷ್ಟ ಪಂಗಡ ಹಾಗೂ 25 ಅರಣ್ಯ ಆದಿವಾಸಿಗಳು ಈ ಒಳಗೊಂಡಂತೆ ಈ ನಿಗಮ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲರಿಗೂ ಮಾಹಿತಿ ಸಿಗಬೇಕು. ನಾನು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಬಂದಿಲ್ಲ, ಇಲ್ಲಿ ಸಮಸ್ತ ಅಲೆಮಾರಿಗಳ ಪರವಾಗಿ ಬಂದಿದ್ದೀನಿ. ಅವ್ರಿಗೆಲ್ಲ ತಿಳಿಸಿ ಆ ಹಾಲ್ ತಗೊಳ್ಳೋಂಥ ಗ್ರೀವಿಯನ್ಸ್ ಸಭೆಯಲ್ಲಿ ತಾವೆಲ್ಲ ಬಂದ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನ ಪತ್ರ ಮುಖೇನ ಕೊಡಿ. ಪತ್ರ ಮುಖೇನ ಕೊಟ್ಟರೆ ಮಾತ್ರ ನಾನು ಏನಾದರೂ ಕ್ರಮ ತಗೊಳ್ಳೋಕ್ಕಾಗತ್ತೆ, ನನ್ನ ಅಧಿಕಾರಿಗಳಿಗೆ ನಿರ್ದೇಶನ ಕೊಡೋಕ್ಕಾಗತ್ತೆ.